ಸ್ನೇಹಿತರೆ, ಪ್ರತಿಬಿಂಬ ಚಾನೆಲ್ಗೆ ಸ್ವಾಗತ. ಇವತ್ತಿನ ಕಥೆಯನ್ನು ಶುರು ಮಾಡೋಣ. ಈ ಜಗತ್ತಿನಲ್ಲಿ ಎಲ್ಲರೂ ಗೆದ್ದವರ ಕತೆ ಹೇಳುತ್ತಾರೆ. ಆದರೆ ಯಾರು ಹೇಳದ ಕತೆ ಏನು ಗೊತ್ತಾ? ಮೌನವಾಗಿ ಹೋರಾಡುವವನ ಕಥೆ, ಯಾರಿಗೂ ಕಾಣದ ಕಣ್ಣೀರಿನ ಕತೆ, ಪ್ರತಿದಿನ ಸೋತರೂ ಮುಂದಿನ ದಿನ ಮತ್ತೆ ನಿಲ್ಲುವವನ ಕಥೆ. ನೀನು ದಣಿದಿದ್ದೀಯಾ? ನಿನ್ನ ಪ್ರಯತ್ನಕ್ಕೆ ಫಲ ಕಾಣಿಸುತ್ತಿಲ್ವಾ? ನಾನು ಇದಕ್ಕಿಂತ ಹೆಚ್ಚು ಆಗಬಹುದಾ ಅಂತ ನಿಮ್ಮೊಳಗೆ ಕೇಳಿಕೊಳ್ಳುತ್ತಿದ್ದೀರಾ? ಆಗ ಈ ಕಥೆ ನಿಮ್ಮದು. ಇದು ಕಲ್ಪನೆಯ ಕಥೆ ಅಲ್ಲ, ಇದು ನಿಜ ಜೀವನದಲ್ಲಿ ಗೆಲುವು ಹುಟ್ಟುವ ಮೊದಲು ನಡೆಯುವ ಹೋರಾಟದ ಕಥೆ. ಕೇಳಿ, ಈ ಕಥೆಯ ಅಂತ್ಯದಲ್ಲಿ ಗೆಲುವಿದೆ, ಆದರೆ ಅದರೊಳಗೆ ನೀವು ನಿಮ್ಮನ್ನೇ ಕಂಡುಕೊಳ್ಳುತ್ತೀರಿ. ಅವನು ಹುಟ್ಟಿದಾಗ ಊರಿನವರು ಏನೂ ನಿರೀಕ್ಷಿಸಿರಲಿಲ್ಲ. ಸಾಮಾನ್ಯ ಮನೆ, ಸಾಮಾನ್ಯ ಜೀವನ, ಸಾಮಾನ್ಯ ಭವಿಷ್ಯ ಎಂದು ಎಲ್ಲರೂ ಅಂದುಕೊಂಡರು. ಆದರೆ ಅವನೊಳಗೆ ಒಂದು ಪ್ರಶ್ನೆ ಸದಾ ಕಾಡುತ್ತಿತ್ತು. ನಾನು ಇದಕ್ಕಿಂತ ಹೆಚ್ಚು ಆಗಬಹುದೇ? ಆ ಪ್ರಶ್ನೆಗೆ ಉತ್ತರ ಹುಡುಕುವಾಗಲೇ ಅವನ ಜೀವನದ ಪಯಣ ಶುರುವಾಯಿತು. ಬಡತನ ಅವನಿಗೆ ಹೊಸದಾಗಿರಲಿಲ್ಲ. ಶಾಲೆಗೆ ಹೋಗುವಾಗ ಹರಿದ ಚಪ್ಪಲಿ, ಪುಸ್ತಕಗಳಿಲ್ಲದ ಚೀಲ ಮತ್ತು ಶಿಕ್ಷಕರ ಮುಂದೆ ಕುಗ್ಗುವ ಮನಸ್ಸು. ಆದರೆ ಅವನು ಕುಗ್ಗಲಿಲ್ಲ, ಏಕೆಂದರೆ ಅವನಮ್ಮ ಹೇಳುತ್ತಿದ್ಲು, ಇವತ್ತು ನಿನ್ನ ಬಳಿ ಏನೂ ಇಲ್ಲ ಅಂದರೆ ನಾಳೆ ನಿನಗೆ ಏನೂ ಆಗೋದಿಲ್ಲ ಅಂತಲ್ಲ. ಅಪ್ಪ ದಿನಗೂಲಿ ಕೆಲಸ, ಸಂಜೆ ಮನೆಗೆ ಬಂದರೆ ದಣಿವು, ಮೌನ. ಆದರೆ ಆ ಮೌನದಲ್ಲೂ ಹೊಣೆಗಾರಿಕೆ ಇತ್ತು. ಅವನು ಅಪ್ಪನ ಕಣ್ಣಲ್ಲಿ ನೋಡುತ್ತಿದ್ದ. ನೀನು ನನ್ನಂತೆ ಆಗಬೇಡ ಅನ್ನೋ ಮಾತು ಹೇಳದೆ ಹೇಳುವ ನೋಟ. ಶಾಲೆಯಲ್ಲಿ ಅವನು ಹಿಂದುಳಿದ ವಿದ್ಯಾರ್ಥಿ ಎಂದು ಗುರುತಿಸಲ್ಪಟ್ಟ. ಕ್ಲಾಸ್ನಲ್ಲಿ ಹೆಸರು ಕೇಳಿಸಿದಾಗಲೂ ಉತ್ತರ ಬರುವ ಮೊದಲು ನಗು. ಅವನ ಅರ್ಥ ಮಾಡಿಕೊಂಡ, ಜನ ನಗೋದು ನಿಲ್ಲಿಸಬೇಕು ಅಂದರೆ ಮಾತಿನಿಂದಲ್ಲ, ಫಲಿತಾಂಶದಿಂದ ಎಂದು. ಹೈಸ್ಕೂಲ್ ಬಂದಾಗ ಪರಿಸ್ಥಿತಿ ಮತ್ತಷ್ಟು ಕಠಿಣ ಆಯಿತು. ಕೆಲಸ ಮಾಡಿ ಓದಬೇಕಾಯಿತು. ಬೆಳಗ್ಗೆ ಪತ್ರಿಕೆ ಹಂಚಿಕೆ, ಸಂಜೆ ಪಾಠ. ದೇಹ ದಣಿದರೂ ಮನಸ್ಸು ನಿಂತಿಲ್ಲ. ಕೆಲ ರಾತ್ರಿ ಹೊಟ್ಟೆ ಖಾಲಿ, ಆದರೆ ಕನಸು ತುಂಬಿ. ಒಂದು ಪರೀಕ್ಷೆಯಲ್ಲಿ ಅವನು ಸೋತ. ಆ ಸೋಲು ಅವನನ್ನು ಒಡೆದಿಲ್ಲ, ಆದರೆ ಜಾಗೃತಗೊಳಿಸಿತು. ಮೊದಲ ಬಾರಿಗೆ ಅವನು ತನ್ನನ್ನೇ ಪ್ರಶ್ನಿಸಿದ, ನಾನು ನಿಜವಾಗಿಯೂ ಪ್ರಯತ್ನಿಸಿದ್ದೇನಾ ಎಂದು. ಆ ದಿನದಿಂದ ಅವನ ಶ್ರಮದ ಅಳತೆ ಬದಲಾಯಿತು. ಅವನು ಸೋತ ವಿಷಯಗಳನ್ನೇ ಗುರುಗಳಾಗಿ ಮಾಡಿಕೊಂಡ, ತಪ್ಪು ಉತ್ತರಗಳನ್ನು ಪಾಠಗಳನ್ನಾಗಿ ಮಾಡಿದ. ಅವನು ಹೋಲಿಕೆ ಮಾಡಿಕೊಳ್ಳಲಿಲ್ಲ, ಏಕೆಂದರೆ ಹೋಲಿಕೆ ಮನಸ್ಸನ್ನು ಕುಗ್ಗಿಸುತ್ತದೆ, ಶ್ರಮವನ್ನು ಅಲ್ಲ. ಕಾಲ ಕಳೆಯುತ್ತಾ ಜನರು ಮಾತಾಡೋದು ಶುರು ಮಾಡಿದರು. ಇವನು ತುಂಬ ಗಂಭೀರ ಆಗಿದ್ದಾನೆ, ಜೀವನ ನೋಡೋದೇ ಇಲ್ಲ. ಅವನಿಗೆ ಗೊತ್ತಿರಲಿಲ್ಲ ಅವನು ಭವಿಷ್ಯ ನಿರ್ಮಿಸುತ್ತಿದ್ದಾನೆ ಎಂದು. ಒಂದು ದಿನ ದೊಡ್ಡ ಅವಕಾಶ ಬಂತು, ಆದರೆ ಅದಕ್ಕೆ ಅವನು ಇನ್ನೂ ಸಿದ್ಧನಲ್ಲ ಅನಿಸಿತು. ಭಯ ಬಂತು, ಹಿಂದಿರುಗಬೇಕೆನಿಸಿತು. ಆ ಕ್ಷಣದಲ್ಲಿ ಅವನ ಅಮ್ಮನ ಮಾತು ನೆನಪಾಯಿತು. ಭಯ ಅಂದರೆ ನಿಲ್ಲೋದಲ್ಲ, ಭಯ ಇದ್ರೂ ಮುಂದೆ ಹೋಗೋದೇ ಧೈರ್ಯ ಎಂದು. ಅವನು ಮುಂದೆ ಹೋದ, ತಪ್ಪು ಮಾಡಿದ, ಮತ್ತೆ ಕಲಿತ, ಮತ್ತೆ ನಿಂತ. ಪ್ರತಿ ಬಾರಿ ಬಿದ್ದಾಗ ಅವನು ಒಂದೊಂದು ಕಾರಣ ಕಡಿಮೆ ಮಾಡಿಕೊಂಡು ಎದ್ದ. ವರ್ಷಗಳು ಕಳೆಯುವಷ್ಟರಲ್ಲಿ ಅವನು ಬದಲಾಯಿತು. ಆದರೆ ಅವನ ಮೂಲ ಬದಲಾಗಲಿಲ್ಲ. ಅವನು ಇನ್ನೂ ಅದೇ ಪ್ರಶ್ನೆ ಕೇಳುತ್ತಿದ್ದ, ಇವತ್ತು ನಾನಿನ್ನು ಒಳ್ಳೆಯದಾಗಿ ಪ್ರಯತ್ನಿಸಿದ್ದೇನಾ? ಒಂದು ದಿನ ಅವನು ಹಿಂದಿರುಗಿ ನೋಡಿದ. ಹಿಂದೆ ನಿಂತವರು ಇನ್ನು ಅಲ್ಲಿಯೇ ಇದ್ದರು. ಮುಂದೆ ಬಂದವರು ಅವನ ಜೊತೆ ನಡೆಯಲು ಕಷ್ಟಪಡುತ್ತಿದ್ದರು. ಆಗ ಅವನು ಅರ್ಥ ಮಾಡಿಕೊಂಡ, ವೇಗ ಮುಖ್ಯವಲ್ಲ, ದಿಕ್ಕು ಮುಖ್ಯ. ಅವನು ತಲುಪಿದ ಸ್ಥಾನಕ್ಕೆ ಜನರು ಚಪ್ಪಾಳೆ ಹೊಡೆದರು. ಆದರೆ ಅವನಿಗೆ ಹೆಚ್ಚು ಸಂತೋಷ ಕೊಟ್ಟದ್ದು ಒಂದು ಕ್ಷಣ, ಒಂದು ಸಣ್ಣ ಕ್ಷಣ. ಅಪ್ಪನ ಕಣ್ಣಲ್ಲಿ ಹೆಮ್ಮೆ, ಅಮ್ಮನ ಮುಖದಲ್ಲಿ ಶಾಂತಿ. ಅವನು ಇವತ್ತು ದೊಡ್ಡ ಹೆಸರು, ಆದರೆ ತನ್ನೊಳಗೆ ಅವನು ಇನ್ನೂ ಕಲಿಯುವವನಾಗಿದ್ದಾನೆ. ಏಕೆಂದರೆ ಅವನಿಗೆ ಗೊತ್ತು, ಗುರಿ ತಲುಪೋದು ಅಂತ್ಯ ಅಲ್ಲ, ಪ್ರತಿದಿನ ತಾನು ಒಡೆಯದಿರೋದೇ ಸಾಧನೆ.
ಅವನು ತಲುಪಿದ ಸ್ಥಾನವನ್ನು ಜನರು ಯಶಸ್ಸು ಎಂದು ಕರೆದರು. ಆದರೆ ಅವನಿಗೆ ಅದು ಅಂತ್ಯವಾಗಿರಲಿಲ್ಲ, ಏಕೆಂದರೆ ಅವನು ಅಲ್ಲಿ ನಿಂತ ಕ್ಷಣದಲ್ಲೇ ಹಿಂದೆ ಬಿಟ್ಟ ದಿನಗಳು ಅವನ ಮುಂದೆ ನಿಂತಂತಾಯಿತು. ಹಸಿದ ರಾತ್ರಿಗಳು, ಸೋಲಿನ ಬೆಳಿಗ್ಗೆಗಳು, ಯಾರಿಗೂ ಹೇಳಲಾಗದ ಕಣ್ಣೀರು ಎಲ್ಲವೂ ನೆನಪಾಗಿ ಬಂತು. ಅವನು ಅರ್ಥ ಮಾಡಿಕೊಂಡ, ತಾನು ಬದಲಾದ್ರಿಂದಲ್ಲ, ಬಿಟ್ಟಿಲ್ಲ ಅನ್ನೋದ್ರಿಂದ ಇಲ್ಲಿ ಬಂದಿದ್ದೇನೆ. ಒಂದು ದಿನ ಅವನು ಅದೇ ಶಾಲೆಗೆ ಹೋದ. ಅಲ್ಲಿ ಒಮ್ಮೆ ಅವನ ಹೆಸರನ್ನು ನಗೆಯೊಂದಿಗೆ ಕರೆದರು. ಇವತ್ತು ಅದೇ ಕ್ಲಾಸ್ನಲ್ಲಿ ಅವನು ಮಾತನಾಡುತ್ತಿದ್ದ. ಮಕ್ಕಳ ಕಣ್ಣಲ್ಲಿ ಅವನು ತನ್ನ ಹಳೆಯ ರೂಪವನ್ನು ನೋಡಿದ. ಭಯ, ಗೊಂದಲ, ಕನಸು ಎಲ್ಲವೂ. ಅವನು ಅವರಿಗೆ ಉಪದೇಶ ಕೊಡಲಿಲ್ಲ, ಕೇವಲ ಒಂದು ಮಾತು ಹೇಳಿದ. ನಾನು ಬುದ್ಧಿವಂತನಾಗಿರಲಿಲ್ಲ, ಶ್ರೀಮಂತನಾಗಿರಲಿಲ್ಲ, ಆದರೆ ನಾನು ನನ್ನನ್ನೇ ಬಿಟ್ಟು ಹೋಗಲಿಲ್ಲ ಎಂದು. ಆ ಮಾತು ಅವನ ಜೀವನದ ಸಾರವಾಗಿತ್ತು. ಹಿಂತಿರುಗುವಾಗ ಅವನು ತನ್ನ ತಂದೆಯ ಮನೆಗೆ ಹೋದ. ಬಾಗಿಲು ತೆರೆದಾಗ ಅಪ್ಪ ಮೌನವಾಗಿ ನಿಂತರು. ಮಾತುಗಳಿರಲಿಲ್ಲ, ಆದರೆ ಆ ಮೌನದಲ್ಲೇ ಎಲ್ಲವೂ ಇತ್ತು. ಅವನು ಅಪ್ಪನ ಕೈ ಹಿಡಿದ. ಆ ಕೈ ಒಮ್ಮೆ ಅವನ ಭವಿಷ್ಯ ಹೊತ್ತಿತ್ತು. ಇವತ್ತು ಅವನು ಆ ಕೈಗೆ ನೆಮ್ಮದಿ ಕೊಟ್ಟಿದ್ದ. ರಾತ್ರಿ ಅವನು ಒಬ್ಬನೇ ಕುಳಿತಿದ್ದ. ಸುತ್ತಲೂ ಶಾಂತಿ, ಆದರೆ ಮನಸ್ಸಿನಲ್ಲಿ ಚಲನೆ. ಅವನು ತನ್ನೊಳಗೆ ಕೇಳಿಕೊಂಡ, ಇವತ್ತು ನಾನೇನಾಗಿದ್ದೇನಾ? ಉತ್ತರ ಸ್ಪಷ್ಟವಾಗಿತ್ತು. ನಾನು ಸೋಲನ್ನು ಗೆದ್ದವನು ಅಲ್ಲ, ಸೋಲಿನ ಮಧ್ಯೆಯೂ ನಡೆದು ಬಂದವನು. ಅವನು ಅರಿತ, ಯಶಸ್ಸು ಅಂದರೆ ಮೇಲಕ್ಕೆ ಹೋಗೋದು ಅಲ್ಲ, ಯಶಸ್ಸು ಅಂದರೆ ಕೆಳಗೆ ಬಿದ್ದಾಗಲೂ ನಿನ್ನ ಮೌಲ್ಯ ಕಂಡುಕೊಳ್ಳದಿರುವುದು. ಇವತ್ತು ಅವನು ಬೆಳಕಿನಲ್ಲಿ ನಿಂತಿದ್ದಾನೆ, ಆದರೆ ಅವನು ಬೆಳಕು ಅಲ್ಲಿ ಹುಟ್ಟಿಲ್ಲ. ಅದು ಕತ್ತಲಲ್ಲಿ, ಮೌನದಲ್ಲಿ, ನೋವಿನಲ್ಲಿ ಬೆಳೆದದ್ದು. ಅದಕ್ಕೆ ಅದು ನಿಜ. ಈ ಕಥೆ ಇಲ್ಲಿ ಮುಗಿಯುವುದಿಲ್ಲ, ಯಾಕೆಂದರೆ ಇವತ್ತು ಈ ಕಥೆಯನ್ನು ಕೇಳುತ್ತಿರುವ ನೀವು, ನಿಮ್ಮೊಳಗೆ ಇದೇ ಪಯಣ ಶುರುವಾಗಿದೆ. ನೀವು ಸೋತಿದ್ರೆ ನಿಲ್ಬೇಡಿ, ನೀವು ದಣಿದಿದ್ರೆ ಬಿಡಬೇಡಿ. ನಿಮ್ಮ ಮೇಲೆ ಯಾರೂ ನಂಬಿಕೆ ಇಡದಿದ್ದರೂ ನೀವು ನಿಮ್ಮ ಮೇಲೆ ನಂಬಿಕೆ ಇಡಿ, ಏಕೆಂದರೆ ಒಂದು ದಿನ ನೀವು ಹಿಂತಿರುಗಿ ನೋಡುವಿರಿ. ಆಗ ನಿಮ್ಮ ಕಥೆಯೇ ಯಾರೋ ಒಬ್ಬರ ಬದುಕನ್ನು ಎಬ್ಬಿಸುತ್ತದೆ. ಅದೇ ನಿಜವಾದ ಜಯ. ಈ ಕತೆ ಇಲ್ಲಿ ಮುಗಿದಂತಿದೆ ಅನಿಸಬಹುದು, ಆದರೆ ನಿಜ ಹೇಳಬೇಕಂದ್ರೆ ಇದು ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭ. ನೀವು ಇವತ್ತು ಎಲ್ಲಿ ನಿಂತಿದ್ದೀರೋ ಅದು ನಿಮ್ಮ ಮೌಲ್ಯವನ್ನು ನಿರ್ಧರಿಸುವುದಿಲ್ಲ. ನೀವು ಇವತ್ತು ಎದ್ದು ನಡೆಯುವ ನಿರ್ಧಾರವೇ ನಿಮ್ಮ ಭವಿಷ್ಯವನ್ನು ಬರೆದಿಡುತ್ತದೆ. ಸೋಲು ಬಂದರೆ ನಿಲ್ಲಬೇಡ, ಜನರು ನಗಾಡಿದರೆ ಕುಗ್ಬೇಡ. ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ದರೆ ಸಾಕು. ಒಂದು ದಿನ ನೀನು ಹಿಂತಿರುಗಿ ನೋಡಿದಾಗ ಈ ದಿನವನ್ನು ನೆನಪಿಸಿಕೊಳ್ಳುತ್ತೀಯ. ನಾನು ಬಿಡಲಿಲ್ಲ ಅಂದರೆ ಅದೇ ನನ್ನ ಗೆಲುವು ಅಂತ. ನೀವು ಒಬ್ಬನೇ ಅಲ್ಲ, ಈ ಪಯಣದಲ್ಲಿ ನಾವು ಎಲ್ಲರೂ ಒಟ್ಟಿಗೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಯಿತಂದರೆ ಪ್ಲೀಸ್ ಒಂದು ಲೈಕ್ ಕೊಡುವುದನ್ನು ಮರಿಬೇಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಒಂದು ಸುಂದರವಾದ ಕಮೆಂಟ್ ಹಾಕಿ. ಇನ್ನು ಮುಂದಿನ ಕಥೆಯಲ್ಲಿ ಸಿಗುವ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ಸ್ಟೇ ಟ್ಯೂನ್.